ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನೀವು ಯಾರಾದರೂ ಮೊದಲನೇದಾಗಿ ನಮ್ಮ ಕ್ಲಾಸನ್ನು ಕೇಳುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಾವು ಇವತ್ತು BA 3ನೇ ಸೆಮಿಸ್ಟರಿನ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಬರುವಂತಹ 15 ಅಂಕದ ಪ್ರಮುಖವಾದ ಪ್ರಶ್ನೆಯಾಗಿರುವ ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತವನ್ನು ಕುರಿತು ಬರೆಯಿರಿ ಅಥವಾ ಸಪ್ತಾಂಗ ಸಿದ್ಧಾಂತವನ್ನು ವಿವರಿಸಿರಿ ಅಂತ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಯಾಗಿದೆ. ನಾನು ಈಗಾಗಲೇ BA 3ನೇ ಸೆಮಿಸ್ಟರ್ನ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ 15 ಅಂಕದ ಪ್ರಮುಖವಾದ ಪ್ರಶ್ನೆಗಳನ್ನು ಹಾಕಿದ್ದೇನೆ. ತಪ್ಪದೆ ಎಲ್ಲರೂ ಆ ವಿಡಿಯೋಗಳನ್ನು ವೀಕ್ಷಿಸಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ನಿಮಗೆ 10 ಅಂಕಕ್ಕೆ ಅಥವಾ 15 ಅಂಕಕ್ಕೆ ಫಿಕ್ಸ್ ಕೇಳಬಹುದಾದ ಪ್ರಶ್ನೆಯಾಗಿದೆ. ಆದ್ದರಿಂದ ಎಲ್ಲರೂ ಸೂಕ್ಷ್ಮವಾಗಿ ನೋಡ್ತಾ ಹೋಗಿ. ಮೊದಲನೇದಾಗಿ ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತಗಳು. ಕೌಟಿಲ್ಯನು ಅರ್ಥಶಾಸ್ತ್ರದ 6ನೆಯ ಗ್ರಂಥದಲ್ಲಿ ರಾಜ್ಯ, ಪ್ರಧಾನಿ, ದೇಶ, ದುರ್ಗ, ಸೈನ್ಯ, ನಿಧಿ ಮತ್ತು ಮಿತ್ರ ಎಂಬ 7 ರಾಜ್ಯಾಂಗಗಳ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. ಪಾಶ್ಚಿಮಾತ್ಯ ರಾಜ್ಯಶಾಸ್ತ್ರಜ್ಞರ ಪ್ರಕಾರ ಪ್ರದೇಶ, ಜನಸಂಖ್ಯೆ, ಸರಕಾರ ಹಾಗೂ ಪರಮಾಧಿಕಾರಗಳೆಂಬ 4 ಅಂಗಗಳನ್ನು ರಾಜ್ಯದ ಅಂಗಗಳೆಂದು ಪರಿಗಣಿಸಲಾಗಿದೆ. ಅಂದರೆ ಬೇರೆ ರಾಜ್ಯಶಾಸ್ತ್ರಜ್ಞರ ಪ್ರಕಾರ ರಾಜ್ಯಕ್ಕೆ 4 ಅಂಗಗಳಿದಾವೆ ಎಂದು ಹೇಳಿದ್ದಾರೆ. ಆದರೆ ಕೌಟಿಲ್ಯನ ಪ್ರಕಾರ ರಾಜ್ಯಕ್ಕೆ 7 ಅಂಗಗಳಿವೆ. ಅವು ಯಾವುವೆಂದರೆ ಅವುಗಳನ್ನು ಈ ಕೆಳಗಿನಂತೆ ನೋಡುತ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯ ಅಂದ್ರೆ ದ ಕಿಂಗ್. ರಾಜನು ರಾಜ್ಯದ ಪರಮ ಆಡಳಿತಗಾರನಾಗಿದ್ದರಿಂದ ಕೌಟಿಲ್ಯನ ರಾಜ್ಯದಲ್ಲಿ ಅವನಿಗೆ ಪರಮಾಧಿಕಾರವಿದೆ ಎಂದು ಹೇಳಿದ್ದಾನೆ. ತದನಂತರ ಕೌಟಿಲ್ಯನು ಸ್ವಾಮಿ ಎಂಬ ಪದವನ್ನು ಬಳಸಿದ್ದಾನೆ. ಬಹುಶಃ ಇದು ರಾಜ್ಯ ಪ್ರಧಾನ ಮತ್ತು ಪ್ರಜಾಪ್ರಧಾನ 2 ಪದ್ಧತಿಗಳ ಮುಖ್ಯಸ್ಥನಿಗೆ ಅನ್ವಯವಾಗುವಂತೆ ತೋರುತ್ತದೆ. ಇದು ಮೊದಲನೇದಾಗಿ ರಾಜನಿಗೆ ಸಂಬಂಧಪಟ್ಟ ಮೊದಲೇ ಅಂಗವಾಗಿದೆ. ಇನ್ನು ಎರಡನೇದ್ದು ಅಮಾತ್ಯ ಅಂದ್ರೆ ಮಂತ್ರಿ, ದ ಮಿನಿಸ್ಟರ್. ಅಮಾತ್ಯ ಅಂದರೆ ಸಾಮಾನ್ಯ ಅರ್ಥವೆಂದರೆ ಮಂತ್ರಿ. ಅಮಾತ್ಯ ಅಂದರೆ ಸಾಮಾನ್ಯ ಅರ್ಥವಾದಾಗ ಮಂತ್ರಿ ಎಂದು ಕರೀತಾರೆ. ಇವರ ಸಂಖ್ಯೆ ಸಾಮಾನ್ಯವಾಗಿ ಸಣ್ಣದು. ಕೌಟಿಲ್ಯನ ಅರ್ಥದಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ಅಮಾತ್ಯರು ನಿರ್ದಿಷ್ಟವಾದ ಒಂದು ಸೇವಾ ವ್ಯವಸ್ಥೆಯಲ್ಲಿ ಇರುವವರು. ಪುರೋಹಿತ, ಮಂತ್ರಿಗಳು, ಕಲೆಕ್ಟರರು, ಭಂಡಾರಿಗಳು, ರಾಣಿವಾಸದ ಅಧಿಕಾರಿಗಳು, ನಾಗರಿಕ ಹಾಗೂ ಅಪರಾಧ ಆಡಳಿತ ಅಧಿಕಾರಿಗಳು ಹಾಗೂ ರಾಯಭಾರಿಗಳು. ಕೌಟಿಲ್ಯನು ಅಮಾನ್ಯ ಮತ್ತು ಮಂತ್ರಿಗಳಲ್ಲಿ ವ್ಯತ್ಯಾಸವನ್ನು ಮಾಡಿದ್ದಾನೆಂದು ಕಂಡುಬರುತ್ತದೆ. ಮೂರನೆಯದಾಗಿ ಜನಪದ ಅಥವಾ ದೇಶ, ನೇಷನ್. ಜನ ಎಂದರೆ ಜನರು, ಪದ ಎಂದರೆ ಪ್ರದೇಶ. ಪ್ರದೇಶಕ್ಕೆ ಒಳ್ಳೆಯ ಹವಾಮಾನ, ಸ್ವಲ್ಪ ಶ್ರಮದಿಂದ ಬೆಳೆದುಕೊಳ್ಳುವಂತ ಭೂಪ್ರದೇಶವಿರಬೇಕು ಎಂದು ಹೇಳಲಾಗಿದೆ. ದೇಶ ಪ್ರಜೆಗಳಿಗೆ ಒಳ್ಳೆಯ ವಸತಿ ಸೌಕರ್ಯಗಳನ್ನು ಪೂರೈಸುವಂತಿರಬೇಕು. ಒಂದು ಜನಪದವನ್ನು ದೇಶ ಹೇಗೆ ನೆಲೆಗೊಳಿಸಬೇಕು ಎಂಬ ವಿಷಯವನ್ನು ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದಲ್ಲಿ ಬಹು ವಿಸ್ತಾರವಾಗಿ ವಿವರಿಸಿದ್ದಾನೆ. ಇನ್ನು 4ನೇ ಅಂಗ ಯಾವುದೆಂದರೆ ದುರ್ಗ. ದುರ್ಗ ಅಂದರೆ ಕೋಟೆ ಎಂದರ್ಥ. ಕೌಟಿಲ್ಯ ದುರ್ಗಕ್ಕೆ ಅತಿ ಹೆಚ್ಚು ಮಹತ್ವ ಕೊಟ್ಟಿದ್ದಾನೆ. ಏಕೆಂದರೆ ಒಂದು ರಾಜ್ಯದ ಉಳಿವು ದುರ್ಗದ ಭದ್ರತೆಯನ್ನು ಅಂದರೆ ಕೋಟೆಯ ಭದ್ರತೆಯನ್ನು ಅವಲಂಬಿಸಿರುತ್ತದೆ. ಕೋಟೆ ಸುರಕ್ಷಿತವಾಗಿದ್ದರೆ ಮಾತ್ರ ರಾಜ್ಯವು ಸುರಕ್ಷಿತವಾಗಿರುತ್ತದೆ. ಅಂದರೆ ಕೋಟೆ ಸುರಕ್ಷಿತವಾಗಿರಬೇಕು, ಅಂದರೆ ಮಾತ್ರ ರಾಜ್ಯವು ಸುರಕ್ಷಿತವಾಗಿರುತ್ತದೆ. ನೈಸರ್ಗಿಕವಾಗಿ ವೈರಿಗಳಿಗೆ ಎಟುಕದಂತೆ, ಭೇದಿಸಲಾಗದಂತೆ ಕೋಟೆಯನ್ನು ಕಟ್ಟಿದರೆ ಅರ್ಧ ಯುದ್ಧ ಗೆದ್ದಂತೆ ಎಂದು ದುರ್ಗದ ಪ್ರಾಮುಖ್ಯತೆಯನ್ನು ವಿವರಿಸಿದ್ದಾನೆ. ಅಂದರೆ ವೈರಿಗಳು ಆ ರಾಜ್ಯದ ಮೇಲೆ ದಾಳಿಯನ್ನು ಮಾಡಲು ಮೊದಲು ಕೋಟೆಯನ್ನು ದಾಟಿ ಬರಬೇಕಾಗಿರುತ್ತದೆ. ಆದ್ದರಿಂದ ಕೋಟೆಯು ಬಲವಾಗಿ ಮತ್ತು ತಾಂತ್ರಿಕದಿಂದ ಕೂಡಿರಬೇಕು.
ಇನ್ನು 5ನೇದಾಗಿ ಮಿತ್ರ. ಮಿತ್ರನು ಕೌಟಿಲ್ಯನ ಪ್ರಕಾರ ಆನುವಂಶಿಕನಾಗಿರಬೇಕು ಮತ್ತು ಅಂಥ ಪರಿಸ್ಥಿತಿ ನಿರ್ಮಾಣವಾದಾಗ ಸಹಾಯಕ್ಕೆ ಸಿದ್ಧನಾಗಿರಬೇಕು ಎಂದು ಹೇಳಿದ್ದಾನೆ. ದುರ್ಗದಂತೆ ಮಿತ್ರರು ರಾಷ್ಟ್ರ ಸಂರಕ್ಷಣೆಯನ್ನು ಮಾಡುವವರಾಗಿದ್ದರು. ಕೌಟಿಲ್ಯನ ಸಪ್ತಾಂಗಗಳಲ್ಲಿ ಮಿತ್ರ ಬಹು ಮುಖ್ಯವಾದ ಅಂಗವಾಗಿದೆ. ಇದೇ ಥರ ವಿಡಿಯೋಗಳನ್ನು ಅಥವಾ ಕ್ಲಾಸ್ಗಳನ್ನು ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡುತ್ತಿರ್ತೇನೆ. ಆದ್ದರಿಂದ ನೀವು ಎಲ್ಲರೂ ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ, ಲೈಕ್ ಮಾಡಿ. ಇನ್ನು 6ನೇದಾಗಿ ದಂಡ. ದಂಡ ಅಂದರೆ ಸೇನೆ. ಕೌಟಿಲ್ಯನ ಪ್ರಕಾರ ದಂಡ ಸೇನೆ ರಾಜ್ಯದ ಪ್ರಮುಖ ಅಂಗವಾಗಿದೆ. ಸೇನೆ ದೇಶದ ಭದ್ರತೆಯನ್ನು ಕಾಪಾಡಿ ಶತ್ರುಗಳ ದಾಳಿಯಿಂದ ರಾಜ್ಯವನ್ನು ರಕ್ಷಿಸುತ್ತದೆ. ಆಂತರಿಕ ಶಾಂತಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿಯೂ ಸೇನೆಯ ಪಾತ್ರ ಮಹತ್ವದ್ದಾಗಿದೆ. ಸೇನೆ ಶಿಸ್ತಿನ, ಧೈರ್ಯಶಾಲಿ ಮತ್ತು ಉತ್ತಮ ತರಬೇತಿ ಪಡೆದಿರಬೇಕು ಎಂದು ಕೌಟಿಲ್ಯನು ಹೇಳಿದ್ದಾನೆ. ಬಲಿಷ್ಠ ಸೇನೆ ಇದ್ದರೆ ರಾಜ್ಯವು ಸುರಕ್ಷಿತವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ. ಇನ್ನು ಕೊನೆಯದಾಗಿ ಕೋಶ. ಕೋಶ ಎಂದರೆ ಖಜಾನೆ ಎಂದರ್ಥ. ರಾಜ್ಯದ ಆರ್ಥಿಕ ಶಕ್ತಿಯ ಸಂಕೇತವಾಗಿದೆ. ರಾಜ್ಯದ ಆಡಳಿತ, ಸೇನೆ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕಾಗಿ ಸಾಕಷ್ಟು ಹಣ ಅಗತ್ಯವಾಗಿರುತ್ತದೆ. ತೆರಿಗೆ, ವ್ಯಾಪಾರ ಮತ್ತು ಇತರ ಆದಾಯಗಳಿಂದ ಖಜಾನೆ ತುಂಬಿರಬೇಕು ಎಂದು ಕೌಟಿಲ್ಯನು ತಿಳಿಸಿದ್ದಾನೆ. ಬಲವಾದ ಖಜಾನೆ ಇದ್ದರೆ ರಾಜ್ಯವು ಸಂಕಷ್ಟದ ಸಂದರ್ಭಗಳನ್ನು ಸಮರ್ಥವಾಗಿ ಎದುರಿಸಬಹುದು. ಆದ್ದರಿಂದ ಕೋಶವನ್ನು ರಾಜ್ಯದ ಸಮೃದ್ಧಿ ಮತ್ತು ಸ್ಥಿರತೆಗೆ ಅತ್ಯಂತ ಮುಖ್ಯವಾದ ಅಂಗವೆಂದು ಪರಿಗಣಿಸಲಾಗಿದೆ. ಉಪಸಂಹಾರ. ನೀವು ಪರೀಕ್ಷೆಯಲ್ಲಿ ಬರೆಯುವಾಗ ಮೊದಲು ಪೀಠಿಕೆ ಮತ್ತು ಅಲ್ಲಿ ಬರುವಂತಹ ಪ್ರಮುಖವಾದ ಅಂಶಗಳನ್ನು ಮತ್ತು ಕೊನೆಯದಾಗಿ ಉಪಸಂಹಾರವನ್ನು ಬರೆಯಲೇಬೇಕು. ಕೌಟಿಲ್ಯನ ಸಪ್ತಾಂಗ ಸಿದ್ಧಾಂತವು ಉತ್ತಮ ಆಡಳಿತದ ಮೂಲ ತತ್ವವಾಗಿದೆ. ಈ 7 ಅಂಗಗಳು ಪರಸ್ಪರ ಅವಲಂಬಿತವಾಗಿದ್ದು, ರಾಜ್ಯದ ಭದ್ರತೆ, ಸಮೃದ್ಧಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ಅವು ಅತ್ಯಗತ್ಯವೆಂದು ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ವಿವರಿಸಿದ್ದಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆ ಈ ಕ್ಲಾಸ್ ಅರ್ಥವಾಗದಿದ್ದರೂ ಕೂಡ ಇಲ್ಲಿರುವಂತಹ ನೋಟ್ಸ್ ಮಾಡಿ ಓದಿಕೊಂಡು ಪರೀಕ್ಷೆಗೆ ಬರೆಯಿರಿ. ಮುಂದಿನ ತರಗತಿಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ 10 ಅಂಕಕ್ಕೆ ಕೇಳಬಹುದಾದ ಬಸವಣ್ಣ ಅವರ ಮಾನವತಾವಾದ ಬಗ್ಗೆ ವಿವರಿಸುತ್ತೇನೆ. ತಪ್ಪದೆ ಎಲ್ಲರೂ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ಥರ ನಿಮಗೆ ಉಪಯುಕ್ತವಾದ ಮತ್ತು ಪರೀಕ್ಷೆಯಲ್ಲಿ ಕೇಳಬಹುದಾದ 5 ಅಂಕ, 10 ಅಂಕ, 15 ಅಂಕದ ಪ್ರಶ್ನೆಗಳನ್ನು ಕೂಡ ಅಪ್ಲೋಡ್ ಮಾಡುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ತಪ್ಪದೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.